ಗುಡ್ ಮಾರ್ನಿಂಗ್ ರೇವಣ್. ನಿಮ್ಮ ಪ್ರಶ್ನೆಗಳು ಹೌ ಈಸ್ ವರ್ಕಿಂಗ್ ವಿತ್ ಕೋಮಲ್ ಆ್ಯಂಡ್ ಟೀಮ್ ಅಂತ. ಅಫ್ಕೋರ್ಸ್ ಕೋಮಲ್ ಆ್ಯಂಡ್ ಟೀಮ್ ಅವ್ರ ಜೊತೆ ಕೆಲಸ ಮಾಡಿದ್ದು ತುಂಬ ಖುಷಿ ಆಯಿತು. ಕೋಮಲ್ ಅವರು ಪ್ರೊಡ್ಯೂಸರು ಮತ್ತು ಪ್ರದೀಪ್ ಅಂತ ಡೈರೆಕ್ಟ್ರು. ತುಂಬ ಚೆನ್ನಾಗಿತ್ತು ಟೀಮು, ಕೆಲಸ ಮಾಡಿದ್ದು ಖುಷಿ ಆಯಿತು. ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ವರ್ಕ್ ಇದೆ, ಅದನ್ನು ಮಾಡಬೇಕು. ಬಟ್ ನನಗೂ ಒಂದು ವಿಭಿನ್ನವಾದ ಪಾತ್ರ. ಸೊ ಅದಕ್ಕೆ ಕೋಮಲ್ ಅವರೇ ಫೋನ್ ಮಾಡಿ ನಂಗೆ ನೀವೇ ಮಾಡಬೇಕಿದನ್ನು ಅಂತ ತುಂಬ ಇಷ್ಟ ಇದೆ ಅಂದರು. ಹಾಗೆ ಪ್ರದೀಪ್ ಅವರು ಅದನ್ನೇ ಹೇಳಿದ್ರು. ಸೊ ಒಂಥರ ಖುಷಿ ಕೊಡ್ತು. ಆ್ಯಂಡ್ ನನಗೆ ಈ ಥರದ್ದು ಪಾತ್ರದ ಬಗ್ಗೆ ಈಗಲೇ ಜಾಸ್ತಿ ಡೀಟೇಲ್ಸ್ ಹೇಳಲ್ಲ, ಕಾಲ ಬಂದಾಗ ಹೇಳ್ತೀನಿ. ಬಟ್ ಈ ಥರದ್ದೊಂದು ಪಾತ್ರ ಮಾಡಬೇಕು ಅನ್ನೋದು ನನಗೆ ತುಂಬ ಆಸೆ ಇತ್ತು. ಅದಕ್ಕೆ ತಕ್ಕ ಹಾಗೆ ಅವರು ಕೇಳಿದ್ರು ಆ್ಯಂಡ್ ಎಲ್ಲ ವರ್ಕೌಟ್ ಆಯಿತು. ಸೊ ಮಾಡ್ತಾಯಿದ್ದೀನಿ, ತುಂಬ ಖುಷಿ ಆಗುತ್ತೆ. ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು ಅಂತಂದರೆ, ಸಾಕಷ್ಟು ಸಿನಿಮಾಗಳು ರೆಡಿ ಇದೆ ರಿಲೀಸ್ಗೆ. ಬಟ್ ಎಲ್ಲಿ ಅದೇ ರಿಲೀಸ್ ಯಾವಾಗ ಆಗುತ್ತೆ ಎಲ್ಲ ಗೊತ್ತಿಲ್ಲ. ಇನ್ನೊಂದಷ್ಟು ಡಿಸ್ಕಷನ್ಸ್ ಆಗ್ತದೆ, ನೋಡಬೇಕು ಯಾವುದು ನೆಕ್ಸ್ಟ್ ಪ್ರಾಜೆಕ್ಟ್ ಅಂತ. ಈಗ ಸದ್ಯಕ್ಕಂತೂ ಯಲಾಕುನ್ನಿದು ನಡೀತಾ ಇದೆ. ನಮ್ಮ ಪ್ರೊಡಕ್ಷನ್ ಹೌಸಿಂದ ಸದ್ಯಕ್ಕೆ ಬೇರೆ ಯಾವುದು ಹೊಸ ಪ್ರೊಡಕ್ಷನ್ ಮಾಡ್ತಿಲ್ಲ. ನಮ್ಮ ಪ್ರೊಡಕ್ಷನಿಂದನೇ ಬ್ರಾಹ್ಮಿ ಮಾಡಿದ್ದು ರೆಡಿ ಇದೆ, ಅದು ರಿಲೀಸ್ಗೆ. ಸದ್ಯದಲ್ಲೇ ರಿಲೀಸ್ ಮಾಡೋ ಪ್ಲ್ಯಾನ್ ಇದೆ, ಅದ್ರ ಬಗ್ಗೆನೇ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ಮಾಡಬೇಕು. ಬಬ್ರು ಆಯಿತು, ಈಗ ಬ್ರಾಹ್ಮಿ ರೆಡಿ ಇದೆ. ಸೊ ಅದನ್ನು ಮಾಡಬೇಕು. ಮತ್ತು ವಾಟ್ ಯು ಆರ್ ಸ್ಟಿಲ್ ಮಿಸ್ಸಿಂಗ್ ಫ್ರಮ್ ದಿಸ್ ಫಿಲ್ಮ್ ಅಂದರೆ ಗೊತ್ತಾಗಲಿಲ್ಲ ನನಗೆ. ಬೆಳದಿಂಗಳ ಬಾಲೆ ಅಫ್ಕೋರ್ಸ್ ನನಗೆ ತುಂಬ ಖುಷಿ ಕೊಟ್ಟಂಥ ಒಂದು ಚಿತ್ರ. ಅಂದರೆ ಜನ ಇವತ್ತಿಗೂ ಬೆಳದಿಂಗಳ ಬಾಲೆ ಅಂತ ಗುರುತಿಸ್ತಾರಲ್ಲ ಅಂತ ಒಂದು ತುಂಬಾ ಖುಷಿಯಾಗತ್ತೆ. ಸಾಮಾನ್ಯವಾಗಿ ಹೀರೋಗಳಿಗೆಲ್ಲ ಒಂದು ಟೈಟಲ್ಗಳು ಬಂದ್ಬಿಟ್ಟಿರತ್ತೆ. ಬಟ್ ಫೀಮೇಲ್ ಆ್ಯಕ್ಟರ್ಸ್ಗೆ ಸ್ವಲ್ಪ ಈ ಥರದ್ದೊಂದು ಟೈಟಲ್ ಅಂತೇನು ಹೇಳ್ತೀವಲ್ಲ, ಅದು ತುಂಬ ಅಪರೂಪ. ಸೊ ನನಗೆ ಖುಷಿಯಾಗತ್ತೆ. ಯಾವತ್ತಿದ್ರೂ ನಾನು ಬೆಳದಿಂಗಳ ಬಾಲೆ ಅಂತಲೇ, ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಹೋದಾಗಲೂ ಯಾರೋ ಕನ್ನಡದವ್ರು ಸಿಗ್ತಾರೆ, ಓ ನೀವು ಬೆಳದಿಂಗಳ ಬಾಲೆ ಅಲ್ವಾ ಅಂತಾರೆ. ಸೊ ಅದು ತುಂಬ ಖುಷಿಯಾಗತ್ತೆ. ಹೌದು, ನಾನು ಯಾವಾಗಲೂ ಬೆಳದಿಂಗಳ ಬಾಲೆಯ ರಮ್ಯಾನೆ. ಫಿಲ್ಮ್ ಇಂಡಸ್ಟ್ರಿಯಿಂದ ಮಿಸ್ ಮಾಡೋದು ಅಂತ ನಿಮ್ಮ ಪ್ರಶ್ನೆ ನಾನು ಅರ್ಥ ಮಾಡಿಕೊಂಡ್ರೆ, ಅಫ್ಕೋರ್ಸ್ ನಾನು ಪ್ರಾಜೆಕ್ಟ್ಸ್ ಮಾಡ್ತಾನೇ ಇದ್ದೀನಿ ಆ್ಯಂಡ್ ಚೂಸಿ ಆಗಿದ್ದೀನಿ ಅಷ್ಟೇ. ಮುಂಚೆನೂ ನಿಮಗೆ ಗೊತ್ತಿರೋ ಹಾಗೆ ನಾನು ಮಾಡಿದ್ದು ಕೆಲವೇ ಪಾತ್ರಗಳು, ಆದರೆ ನೆನಪಿನಲ್ಲಿ ಉಳಿಯುವಂಥದ್ದು. ಹಾಗೆ ನನಗೆ ಸುಮ್ಮನೆ ಏನೋ ಬಂದು ಹೋಗೋವಂಥ, ಅದೇನು ಪ್ರಾಮುಖ್ಯತೆ ಇಲ್ಲದೇ ಇರೋವಂಥ ಒಂದು ಪಾತ್ರಗಳು ಮಾಡೋ ಇಷ್ಟ ಇಲ್ಲ. ಸೊ ಈಗಲೂ ತುಂಬ ಚೂಸಿ ಆಗಿದ್ದೀನಿ. ಬಟ್ ಖಂಡಿತ ಒಳ್ಳೊಳ್ಳೆ ಪಾತ್ರಗಳು ಬಂದಾಗ ಮಾಡ್ತೀನಿ. ಮಿಸ್ ಮಾಡ್ಕೊಳ್ಳೋದು ಅಂದರೆ ಅದು ಯಾವಾಗಲೂ ಕಲಾವಿದ್ರಿಗೆ ಆ ಒಂದು ತುಡಿತ ಇದ್ದೇ ಇರುತ್ತಲ್ವ. ಆ್ಯಕ್ಟ್ ಮಾಡಬೇಕು, ಒಳ್ಳೊಳ್ಳೆ ಪಾತ್ರಗಳು ಬರಬೇಕು, ಜನಗಳ ಮುಂದೆ ಕಾಣಿಸ್ಕೋಬೇಕು ಅನ್ನೋದು. ಆ್ಯಂಡ್ ಕಲಾವಿದೆಯಾಗಿ ಒಂದು ಖುಷಿ ಕೊಡೋದೇನೆಂದರೆ ಜನಗಳ ಪ್ರೀತಿ. ನಾನು ಎಷ್ಟೋ ಸಲ ಹೇಳ್ತಾ ಇರ್ತೀನಿ, ನಮ್ಮದು ನಿಮ್ಮ ಥರನೇ ನಮ್ಮದು ಒಂದು ಕೆಲಸ ಅಷ್ಟೇ ಇದು ಅಂತ. ಆದರೆ ಜನಗಳು ಆ ಪ್ರೀತಿ ತೋರಿಸ್ತಾರಲ್ಲ, ಅದು ಪ್ರಾಬಬ್ಲಿ ಯಾವ ಪ್ರೊಫೆಷನಲ್ಲೂ ಸಿಕ್ಕಲ್ಲ. ಎಲ್ಲೇ ಹೋಗಲಿ ಎಷ್ಟು ಅಭಿಮಾನದಿಂದ ಒಂದು ಪ್ರೀತಿಯಿಂದ ಮಾತಾಡಿಸ್ತಾರೆ. ಅದು ಇಷ್ಟು ವರ್ಷಗಳ ನಂತರನೂ ಕೂಡ ನನ್ನ ಹಳೆ ಸಿನಿಮಾಗಳನ್ನು ಜ್ಞಾಪಕ ಇಟ್ಕೊಂಡು ಅದ್ರ ಬಗ್ಗೆ ಮಾತಾಡಿ, ಅದೆಲ್ಲ ಒಂಥರ ನಿಜವಾಗ್ಲೂ ಪುಣ್ಯ ಮಾಡಿದ್ದೆ ಅಂತ ಅನ್ಸುತ್ತೆ ಕಲಾವಿದೆ ಆಗೋಕ್ಕೆ. ಸೊ ಖಂಡಿತ ಮಿಸ್ ಮಾಡ್ಕೋತೀನಿ, ಬಟ್ ಮಾಡ್ತಾನೂ ಇದ್ದೀನಿ. ಅದರಿಂದ ತುಂಬಾ ಅಂದರೆ ಕಂಪ್ಲೀಟ್ ಮಿಸ್ ಆಗಿದ್ದೀನಿ ಅಂತಲೂ ಹೇಳೋಕ್ಕಾಗಲ್ಲ. ಇನ್ನು ಒಳ್ಳೆ ಪಾತ್ರಗಳ ನಿರೀಕ್ಷೆಯಲ್ಲಿದ್ದೀನಿ ಅಷ್ಟೇ, ವಿಭಿನ್ನವಾದ ಪಾತ್ರಗಳ ನಿರೀಕ್ಷೆಯಲ್ಲಿದ್ದೀನಿ, ಮಾಡ್ತಾ ಇದ್ದೀನಿ. ನೋಡೋಣ. ಥ್ಯಾಂಕ್ಸ್.